ನಮಸ್ಕಾರ. ರಾಮಾಯಣ ದಿ ಯೂನಿವರ್ಸಲ್ ಕಂಪಾಸ್ ಅನ್ನು ನೋಡುತ್ತಿರುವ, ಕೇಳುತ್ತಿರುವ, ಹೊಸದಾಗಿ ಸೇರಿಕೊಳ್ಳುತ್ತಿರುವ ಸರ್ವರಿಗೂ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪಿಸಲಾಗಿದ್ದ ಕಾಲದ ಸಾರ್ವಭೌಮ ಗಣನೆ, ದಿ ಸಾವರಿನ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ನ ಪ್ರಾಮುಖ್ಯತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಿಜಕ್ಕೂ ಉತ್ಸುಕನಾಗಿದ್ದೇನೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಕಂಡ ಸ್ವಸ್ತಿಕಾ ನೌಕೆಗಳ ಧ್ವನಿಯ ವೈಶಿಷ್ಟ್ಯ ಅಂದರೆ ಮಂಜಿನಿಂದ ಆವೃತವಾದ ನದಿಯ ಉದ್ದಕ್ಕೂ ಪ್ರತಿಧ್ವನಿಸುವ ಗೆಜ್ಜೆ ಹಾಗೂ ಕಿಂಕಿಣಿ ಗಂಟೆಗಳ ಆಹ್ಲಾದಕರ ದಿವ್ಯ ನಾದ ಹೋಮರನ ಒಡಿಸ್ಸಿ ಮಹಾಕಾವ್ಯದಲ್ಲಿ ಬರುವ ಫಿಷಿಯನ್ ನೌಕೆಗಳ ವರ್ಣನೆಯನ್ನು ಅದ್ಭುತವಾಗಿ ನೆನಪಿಸುವಂತೆ ಇದ್ದುದರ ಬಗ್ಗೆ ತಿಳಿದಿದ್ದೇವೆ. ಆ ನೌಕೆಗಳು ಸ್ವತಂತ್ರವಾದ ಅಲೌಕಿಕ ಬುದ್ಧಿಮತ್ತೆಯಿಂದ ಚಲಿಸುತ್ತಿದ್ದುವು ಎಂದು ಹೋಮರ್ನ ಒಡಿಸ್ಸಿಯಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದು ಭರತನು ಗಂಗೆಯನ್ನು ದಾಟಲು ಬಳಸಿದ ಸ್ವಸ್ತಿಕಾ ನೌಕೆಗಳನ್ನು ಹೋಲುವುದು ನಮ್ಮ ರಾಮಾಯಣದ ಕಾಲಾತೀತ ಮೌಲ್ಯವನ್ನು ಬಿಂಬಿಸುವುದಲ್ಲವೇ? ಈ ಅಪ್ರಮೇಯ ಅತ್ಯಾಧುನಿಕ ಸಾರ್ವಕಾಲಿಕ ಸಾರಿಗೆ ವ್ಯವಸ್ಥೆಯ ಯಶಸ್ಸು ಸಂಪೂರ್ಣವಾಗಿ ಅವಲಂಬಿತವಾಗಿದ್ದುದು ಕಾಲದ ಸಾರ್ವಭೌಮ ಗಣನೆಯ ಅಂದರೆ ಸಾವರಿನ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ ಮೇಲೆ ಎಂಬುದನ್ನು ನೆನಪಿಸಿಕೊಳ್ಳೋಣ. ರಾಜಗುರು ವಸಿಷ್ಠ ಮಹರ್ಷಿಗಳು ಮೈತ್ರಾ ಮುಹೂರ್ತವನ್ನು ನಿಶ್ಚಯಿಸದೆ ಭರತ ಒಂದು ಇಂಚು ಮುನ್ನಡೆಯುತ್ತಿರಲಿಲ್ಲ. ಮೈತ್ರಾ ಮುಹೂರ್ತ ಎಂದರೆ ಬ್ರಹ್ಮಾಂಡದ ಸಾಮರಸ್ಯವನ್ನು ಪ್ರತಿನಿಧಿಸುವ ಸೂರ್ಯನ ದಿವ್ಯ ರೂಪವಾದ ಮಿತ್ರ ದೇವತೆಯು ಆಳುವ ಹಗಲಿನ ಅತ್ಯಂತ ನಿರ್ಣಾಯಕ 48 ನಿಮಿಷಗಳ ಕಾಲಾವಕಾಶ. ಈ ಪಠ್ಯವು ವೈದಿಕ ಕಾಲಗಣನೆಯ ಜೋಡಣೆ ಹಾಗೂ ಪಾಶ್ಚಾತ್ಯ ರಾಜನೀತಿಯ ಮೂಲಭೂತ ಸಂಪ್ರದಾಯಗಳ ನಡುವೆ ಅತ್ಯಂತ ರೋಮಾಂಚಕರವಾದ ತೌಲನಿಕ ರೇಖೆಯನ್ನು ಎಳೆಯುತ್ತದೆ. ಗ್ರೀಕ್ ಸಂಪ್ರದಾಯವೆಂದು ಹೇಳಲಾಗುವ ಕೈರೋಸ್ ಮತ್ತು ಕ್ರೊನೋಸ್ ಎನ್ನುವುದು ಕೇವಲ ನಿರಂತರವಾಗಿ ಓಡುವ ಸಾಮಾನ್ಯ ಕಾಲವಾದರೆ, ಕೈರೋಸ್ ಎನ್ನುವುದು ಪರಿಪೂರ್ಣ ಅವಕಾಶದ ಆಧ್ಯಾತ್ಮಿಕವಾಗಿ ಮುಕ್ತವಾದ ಪರಮ ಕ್ಷಣವನ್ನು ಪ್ರತಿನಿಧಿಸುತ್ತದೆ. ಗ್ರೀಕ್ ಸೇನಾಧಿಪತಿಯೊಬ್ಬ ನದಿಯನ್ನು ದಾಟಲು ಈ ಕೈರೋಸ್ ಕ್ಷಣವನ್ನು ಕಳೆದುಕೊಂಡರೆ ಅದನ್ನು ಅವನ ಧಾರ್ಮಿಕ ಮತ್ತು ಮಿಲಿಟರಿ ಕರ್ತವ್ಯಕ್ಕೆ ಬಗೆದ ಮಹಾಪರಾಧ ಎಂದು ಪರಿಗಣಿಸಲಾಗುತ್ತಿತ್ತು. ರೋಮನ್ ಸಂಪ್ರದಾಯ ಡೈಸ್ ಫಾಸ್ಟ್ಲಿ ಇದನ್ನೊಮ್ಮೆ ಅವಲೋಕಿಸೋಣ. ಕವಿ ಓವಿಡ್ನ ಕಾವ್ಯದಲ್ಲಿ ಕಾಣಿಸಿರುವಂತೆ ರೋಮನ್ ಕ್ಯಾಲೆಂಡರ್ ಪ್ರಕಾರ ಜೂಲಿಯಸ್ ಸೀಸರ್ ಒಳಗೊಂಡಂತೆ ಯಾವುದೇ ಚಕ್ರವರ್ತಿ ಅಥವಾ ಸೇನಾಧಿಪತಿ ಅಲ್ಲಿನ ಶಕುನ ವಿಜ್ಞಾನಿಗಳು ಆಗರಸ್ ಈ ಸಮಯ ದೇವತೆಗಳಿಗೆ ಅನುಗುಣವಾಗಿದೆ ಎಂದು ದೃಢೀಕರಿಸುವ ಮುನ್ನ ರುಬಿಕಾನ್ ನದಿಯಂತಹ ಭೌಗೋಳಿಕ ಗಡಿಯನ್ನು ದಾಟುವ ಧೈರ್ಯ ಮಾಡುತ್ತಿರಲಿಲ್ಲ. ಆದರೆ ರಾಮಾಯಣದಲ್ಲಿ ಸಮಯದ ಮೇಲಿನ ಈ ಅತಿ ವ್ಯಾಮೋಹ ಕೇವಲ ಉಳಿವಿಗಾಗಿ ಅಥವಾ ರಾಜಕೀಯ ಅದೃಷ್ಟಕ್ಕಾಗಿ ಪಾಲಿಸಲ್ಪಡುತ್ತಿರಲಿಲ್ಲ. ದ್ವೈತ ಸಂಪ್ರದಾಯದ ಪ್ರಕಾರ ಕಾಲದ ನಿಖರ ಗಣನೆಯೇ ಭಕ್ತಿಯ ಶುದ್ಧ ಆರಾಧನೆಯಾಗಿದೆ. ಮೈತ್ರಾ ಮುಹೂರ್ತದಲ್ಲೇ ನದಿ ದಾಟುವಿಕೆಯನ್ನು ಆರಂಭಿಸುವ ಮೂಲಕ ಭರತನು ಆ ಅದಮ್ಯ ಅರಣ್ಯದ ಸಕ್ರಿಯ ಮಿತ್ರತ್ವವನ್ನು ಅಥವಾ ಸ್ನೇಹವನ್ನು ಯಾಚಿಸುತ್ತಾನೆ. ಇದರ ಮೂಲಕ ತನ್ನ ಬೃಹತ್ ಸೈನ್ಯವು ಭಗವಂತನ ರೆಪ್ಪೆ ಮುಚ್ಚಿದ ಜಾಗೃತ ಕಣ್ಣಿನ ರಕ್ಷಣೆಯಲ್ಲಿ ಸಾಗುವಂತೆ ನೋಡಿಕೊಳ್ಳುತ್ತಾನೆ. ಕಥಾನಕವು ಪ್ರಯಾಗ ಮತ್ತು ಚಿತ್ರಕೂಟದ ಪವಿತ್ರ ತಪೋವನಗಳನ್ನು ಪ್ರವೇಶಿಸುತ್ತಿದ್ದಂತೆ ಮಹಾಕಾವ್ಯದ ವ್ಯಾಪ್ತಿಯು ಬೃಹತ್ ಆಯಾಮದಿಂದ ಅತ್ಯಂತ ಆಪ್ತವಾದ ಮಾನವ ನಡವಳಿಕೆಯ ನೈತಿಕತೆಯ ಸೂಕ್ಷ್ಮತೆಗಳ ಬಗ್ಗೆ ತಿರುಗುತ್ತದೆ. 90ನೇ ಅಧ್ಯಾಯದಲ್ಲಿ ಅತ್ಯಂತ ಚಾತುರ್ಯದಿಂದ ರೂಪಿಸಿರುವ ಬರಿಗಾಲಿನ ಸಾರ್ವಭೌಮನ ನಿಯಮವನ್ನು ದಿ ಪ್ರೋಟೋಕಾಲ್ ಆಫ್ ದಿ ಬೇರ್ಫುಟ್ ಸಾವರಿನ್ ಆಚರಿಸುವ ಮೂಲಕ ಭರತನು ಜಗತ್ತಿಗೆ ದಾರಿದೀಪವಾಗಿ ಮಾದರಿಯಾಗಿ ನಿಲ್ಲುತ್ತಾನೆ. ಭರದ್ವಾಜ ಮಹರ್ಷಿಗಳ ಆಶ್ರಮದ ಗಡಿಗೆ ಬರುತ್ತಿದ್ದಂತೆ ಭರತನು ತನ್ನ ಆಯುಧ, ರಾಜಮನೆತನದ ರಾಜಲಾಂಛನ ಮತ್ತು ಪಾದರಕ್ಷೆಗಳನ್ನು ವಿಶ್ಲೇಷಣಾತ್ಮಕವಾಗಿ ತ್ಯಜಿಸಿ ಒಂದು ಸ್ಥಿರವಾದ ಮಧ್ಯಮ ಮಾರ್ಗದ ತಿದ್ದುಪಡಿಯನ್ನು ಕರೆಕ್ಷನ್ ಆಫ್ ದಿ ಮೀನ್ ಪ್ರದರ್ಶಿಸುತ್ತಾನೆ. ಓರ್ವ ಪರಮಪೂಜ್ಯ ಮಹರ್ಷಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಭರತನು ತನ್ನ ಲೌಕಿಕ ರಾಜಪದವಿಯ ಕುರುಹುಗಳನ್ನು ತ್ಯಜಿಸುವ ಮೂಲಕ ಅಹಂಕಾರವನ್ನು ಶೂನ್ಯಗೊಳಿಸುತ್ತಾನಲ್ಲದೆ ರಾಜಗಾಂಭೀರ್ಯವನ್ನು ಮೆರೆಯುತ್ತಾನೆ. ತನ್ನ ಅಧೀನದಲ್ಲೇ ಇದ್ದವರಿಗಷ್ಟೇ ಅಲ್ಲದೆ ಮುಂಬರುವ ಎಲ್ಲ ಪೀಳಿಗೆಗಳಿಗೂ ಮಾದರಿಯಾಗಿ ನಿಲ್ಲುತ್ತಾನೆ. ಈ ನಡವಳಿಕೆಯ ಸಾಹಿತ್ಯಿಕ ಪ್ರತಿಧ್ವನಿಯು ವಿಲಿಯಂ ಶೇಕ್ಸ್ಪಿಯರ್ನ ಕೊನೆಯ ಅವಧಿಯ ನಾಟಕಗಳಲ್ಲಿ ಮತ್ತು ಲಿಯೋ ಟಾಲ್ಸ್ಟಾಯ್ ಅವರ ಆಳವಾದ ದಾರ್ಶನಿಕ ಪ್ರಬಂಧಗಳಲ್ಲಿ ಕಂಡುಬರುತ್ತದೆ. ಅದೇನೆಂದರೆ, ರಾಜಕಿರೀಟ ಎನ್ನುವುದು ಆಧ್ಯಾತ್ಮಿಕ ಆಶೀರ್ವಾದಕ್ಕೆ ಒಂದು ಸಂಪೂರ್ಣ ತಲೆಗೋಡೆ ಮತ್ತು ಅಲುಗಾಡಿಸಲಾಗದ ನಿಜವಾದ ಘನತೆಯು ಕದನದಿಂದ ಪಡೆದ ಚಿನ್ನದ ಸಿಂಹಾಸನದಲ್ಲ, ಬದಲಿಗೆ ಭೂಮಿಯ ಪವಿತ್ರ ಧೂಳಿನಲ್ಲಿ ಅಡಗಿದೆ ಎಂಬ ಪರಮಸತ್ಯದ ಸಾಕ್ಷಾತ್ಕಾರವಿದು.
ಮುಂದಿನ ಸಂಚಿಕೆಗಳಲ್ಲಿ ಅತ್ಯಂತ ರೋಮಾಂಚನವಾಗುವ, ಇಂದಿಗೂ ಜಾಗತಿಕವಾಗಿ ಸತ್ಯವಾಗಿ ತೋರುವ ಅನೇಕ ವಿಷಯಗಳಿವೆ. ಇವೆಲ್ಲವನ್ನೂ ತಿಳಿಯಲು ಲೈಕ್ ಮಾಡುವುದಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.